ನಮಸ್ಕಾರಗಳು. ನಾನು ಜ್ಯೋತಿ ಭಟ್ಸ್ ಪ್ರಪಂಚಕ್ಕೆ ಸ್ವಾಗತ. ಇದು ಬೆಳ್ತಿಗೆ ಅಕ್ಕಿ. ಅರ್ಧ ಸೊಸೈಟಿಯಲ್ಲಿ ಸಿಕ್ಕಿದ ಬೆಳ್ತಿಗೆ ಅಕ್ಕಿ, ಅರ್ಧ ಅಂಗಡಿಯಿಂದ ತಂದ ದೋಸೆ ಅಕ್ಕಿ. ಇದನ್ನು ಉಪಯೋಗ ಮಾಡಿ ದಕ್ಷಿಣ ಕನ್ನಡದ ಮಂಗಳೂರಿನವರ ಮನೆ ದೇವರಾದಂತಹ ನೀರು ದೋಸೆ ಹೇಗೆ ಮಾಡೋದು ನೋಡೋಣ. ನೀರು ದೋಸೆ ಹಲವು ಟಿಪ್ಸನ್ನು ಕೊಡ್ತೇನೆ ನಾನು, ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಈಗ ಈ ನೀರು ದೋಸೆ ಮಾಡೋದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಡ. ಬರೇ ಬೆಳ್ತಿಗೆ ಅಕ್ಕಿ ನೀರಿನಲ್ಲಿ 4 ಗಂಟೆ ಮೊದಲೇ ನೆನೆಸಿ, ಅದಕ್ಕೆ 1 ಗಡಿ ತೆಂಗಿನಕಾಯಿಯನ್ನು ಹಾಕಿ ಈ ಥರ ನುಣ್ಣಗೆ ರುಬ್ಬಿಟ್ಕೊಂಡ್ರಾಯಿತು. ನಂತರ ದೋಸೆ ಹಿಟ್ಟು ಎಷ್ಟು ಬೇಕು ಅಷ್ಟು ಮಿಕ್ಸಿಗೆ ಹಾಕಿ ನೀರು ತೊಳೆದು ಅಂದಾಜು ಮಾಡಿ ಹಾಕಿಕೊಳ್ಳಿ. ನಾವೆಲ್ಲ ಅನುಭವಸ್ಥರು, ಮಾಡಿ ತುಂಬ ಸಾರಿ ಮಾಡಿದ್ದೇವೆ. ಹಾಗೆ ನೀರನ್ನು ನಾನು ಡೈರೆಕ್ಟ್ ಹಾಕಿದೆ. ಮೊದಲು ಮಾಡುವವರು ಅದನ್ನು ಸ್ವಲ್ಪ ಜಾಗರೂಕತೆಯಿಂದ ನೀರನ್ನು ಸೇರಿಸಿಕೊಳ್ಳಿ. ಇದು ಸರಿಯಾದ ಹದ ನೋಡಿ. ಈಗ ಹಿಟ್ಟಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಈ ಥರ ಗುಳ್ಳೆ ನೊರೆ ಬರುವ ಥರ ಆದರೆ ಹಿಟ್ಟು ತಯಾರಾಯಿತು. ಸರಿಯಾಗಿ ನೋಡಿಕೊಳ್ಳಿ. ಈಗ ಈ ಹಿಟ್ಟಿಗೆ ಇನ್ನೂ ತುಂಬ ಏನು ಮಸಾಲೆ ಹಾಕಲಿಕ್ಕಿಲ್ಲ. ಈಗ ಇದಕ್ಕೊಂದು ನಾವು ಹವ್ಯಕ ಪದ್ಧತಿಯಲ್ಲಿ ಮಾಡುವಂತಹ ಒಂದು ಬೆಲ್ಲ ಕಾಯಿಸುಳ್ಳಿ. ಇದು ಬೆಲ್ಲ ಮತ್ತು ಕಾಯಿಸುಳ್ಳಿ, ಒಳ್ಳೆ ಫ್ರೆಶ್ ಆದ ತೆಂಗಿನಕಾಯಿ ತುರಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡ್ರೆ ನೀರು ದೋಸೆ. ಇದನ್ನು ನಮ್ಮ ಹವ್ಯಕ ಭಾಷೆಯಲ್ಲಿ ತೆಳ್ಳವು ಅಂತ ಹೇಳ್ತೇವೆ. ತೆಳ್ಳವು ಮತ್ತು ಬೆಲ್ಲ ಕಾಯಿಸುಳ್ಳಿ ಅತ್ಯಂತ ಗುಡ್ ಕಾಂಬಿನೇಷನ್. ಅದೇ ಸಿಹಿ ಬೇಡವೆಂದಾದರೆ ಚಟ್ನಿ ಮಾಡಬಹುದು. ನಾನ್ ವೆಜ್ ತಿನ್ನುವವರು ಇದಕ್ಕೆ ಚಿಕನ್, ಮಟನ್ ಅಂಥದ್ದೆಲ್ಲ ಗ್ರೇವಿಗಳನ್ನು ಮಾಡ್ತಾರೆ. ಮತ್ತು ಮಂಗಳೂರು ಸೈಡಲ್ಲಿ ಚಿಕನ್ ಗೀ ರೋಸ್ಟ್, ಹಾಗೆಯೇ ವೆಜಿಟೇರಿಯನ್ ಆದರೆ ಪನ್ನೀರ್ ಗೀ ರೋಸ್ಟ್ ಕೂಡ ಒಂದು ಗುಡ್ ಕಾಂಬಿನೇಷನ್. ಇದನ್ನು ಹೋಟೆಲಿನಲ್ಲಿ ಕೂಡ ನಿಮಗೆ ತಿನ್ನಲು ಕೊಡ್ತಾರೆ. ನೀರು ದೋಸೆ ವಿತ್ ಪನ್ನೀರ್ ಗೀ ರೋಸ್ಟ್ ಆರ್ ಚಿಕನ್ ಗೀ ರೋಸ್ಟ್. ಈಗ ನಾನಿದನ್ನು ಬೆಲ್ಲ ಕಾಯಿಸುಳ್ಳಿ ಮಾಡಿದ್ದೇನೆ ಇವತ್ತಿನ ನನ್ನ ದೋಸೆಗೆ. ಈಗ ದೋಸೆಯನ್ನು ಹೊಯ್ಯುವುದು ಹೇಗೆ, ಅದು ಯಾವ ಥರ ಮಾಡೋದು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿಕೊಳ್ಳೋಣ. ನೋಡಿ, ಈಗ ಹಿಟ್ಟು ತಯಾರಾಗಿದೆ. ಇದನ್ನು ಪ್ರತಿ ಸಲ ದೋಸೆ ಹಾಕುವಾಗಲೂ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ಥರ ಸ್ವಲ್ಪ ದೊಡ್ಡ ಬರ್ನರ್ ಇರುವಂತಹ ಗ್ಯಾಸ್ ಸ್ಟವಿನಲ್ಲಿ ಒಳ್ಳೆ ಬಿಸಿ ಆಗಬೇಕು. ಇದು ಕಬ್ಬಿಣದ ತವಾವೇ ಆದ್ರೇ ಈ ಥರದ ನೀರು ದೋಸೆ ಕಣ್ಣಾಗಿ ಚೆನ್ನಾಗಿ ಬರುವಂಥದ್ದು. ನಾನು ದೊಡ್ಡದಾದ ಕಾವಲಿಗೆ ಇಟ್ಟಿದ್ದೇನೆ. ಇದಕ್ಕೆ ಎಳ್ಳೆಣ್ಣೆ ಅಥವಾ ರಿಫೈನ್ಡ್ ಆಯಿಲಿನ ಎಣ್ಣೆ ಪಸೆಯನ್ನು ಚೆನ್ನಾಗಿ ಮಾಡಿಕೊಳ್ಳಬೇಕು. ಅದನ್ನು ಬಿಸಿ ಆಗಿದೆಯೋ ಇಲ್ಲವೋ ಎಂದು ಒಂದು ಸ್ವಲ್ಪ ನೀರು ಚಿಮುಕಿಸಿ ನೋಡಿಕೊಳ್ಳಿ. ಅದು ರಪ್ಪ ಆರಿದರೆ ಅದು ಬಿಸಿಯಾಗಿದೆ ಎಂದರ್ಥ. ಅದಕ್ಕೆ ಈ ಥರ ಮೇಲಿನಿಂದ ಈ ಥರ ಹೊಯ್ಯಬೇಕು, ಅಂದರೆ ದೋಸೆ ಹಚ್ಚಬಾರದು. ಹೀಗೆ ಮಾಡಿ ತಕ್ಷಣವೇ ಒಂದು ಮುಚ್ಚಳದಿಂದ ಮುಚ್ಚಿಬಿಡಿ. ಇದು ಒಳ್ಳೆ ತವ ಕಬ್ಬಿಣದ ಕಾವಲಿ ಚೆನ್ನಾಗಿ ಕಾದ ಮೇಲೆ ದೋಸೆ ಎರೆಯಲು ಶುರು ಮಾಡಿದರೆ ಕ್ಷಣಾರ್ಧದಲ್ಲಿ ದೋಸೆ ಮುಗಿಯುತ್ತದೆ. ಎಷ್ಟು ಬೇಗ ಹೊಯ್ಯುತ್ತೇವೆಯೋ ಅಷ್ಟೇ ಹೊತ್ತು ಮುಚ್ಚಲು, ಅಷ್ಟೇ ಹೊತ್ತು ಪುನಃ ದೋಸೆ ತೆಗೆಯಲು. ಸಾಮಾನ್ಯವಾಗಿ ಮೊದಲ ದೋಸೆಯನ್ನು ಬಡ್ಡು ದೋಸೆ ಎಂದು ಹೇಳುತ್ತೇವೆ. ಕಾವಲಿಯಲ್ಲಿ ಏನಾದರೂ ಧೂಳು ಅಂಥದ್ದೆಲ್ಲ ಇದ್ದರೆ ಅದನ್ನು ಉಪಯೋಗ ಮಾಡುವ ಹಾಗಿಲ್ಲ. ದೋಸೆ ಹಾಕಿದ ಮೇಲೆ ಕಾವಲಿಯಿಂದ ಎಬ್ಬಿಸಿದ ಮೇಲೆ ನೋಡಿ ಈ ಥರ ತೆಗೆದು ಪ್ಲೇಟಿನಲ್ಲಿ ಕವಚಿ ಹಾಕಬೇಕು. ಕವಚಿ ಹಾಕಿ ಅದರ ಒಂದು ಭಾಗವನ್ನು ಮಾಡಿಸಿ ಇಟ್ಟಿರಬೇಕು. ಯಾಕೆಂದರೆ ಒಂದರ ಮೇಲೆ ಒಂದು ದೋಸೆಗಳನ್ನು ಹಾಕಿದಾಗ ಅದು ಒಂದಕ್ಕೊಂದು ಅಂಟಿಕೊಳ್ಳಬಹುದು. ಹಾಗೆ ಅಂಟಿಕೊಳ್ಳದಿರಲು ಆ ಥರ ಉಪಾಯ ಮಾಡಬೇಕು. ಹಾಗೆಯೇ ಕಾವಲಿಗೆಗೆ ಚೆನ್ನಾಗಿ ಎಣ್ಣೆ ಪಸೆ ಮಾಡಬೇಕು. ಎಣ್ಣೆ ಅಂದರೆ ತೆಂಗಿನೆಣ್ಣೆ ಪಸೆ ಆಗುವುದಿಲ್ಲ. ಇದಕ್ಕೆ ಎಳ್ಳೆಣ್ಣೆಯನ್ನು ಸುತ್ತಿ ಕಾವಲಿಗೆಗೆ ಪಸೆಯನ್ನು ಮಾಡಲು ಉಪಯೋಗ ಮಾಡುತ್ತೇವೆ. ಅಂದರೆ ತೆಂಗಿನೆಣ್ಣೆಯ ಕಾಯುವ ಹೀಟ್ ಅಂದರೆ ಟೆಂಪರೇಚರ್ ಕಡಿಮೆ ಇದೆ, ಎಳ್ಳೆಣ್ಣೆ ಅಥವಾ ರಿಫೈನ್ಡ್ ಆಯಿಲನ್ನು ಉಪಯೋಗ ಮಾಡಬಹುದು. ಈಗ ನೋಡಿ, ನಾನು ಹಾಕಿ 2 ನಿಮಿಷ ಕೂಡಲೇ ಅದು ತೆಗೆಯಲು ಬರುತ್ತದೆ. ಕವಚುವ ಅವಶ್ಯಕತೆ ಇಲ್ಲ.
ನೋಡಿ ಎಷ್ಟೊಂದು ಬೇಗ ಬೇಗ ದೋಸೆ ಆಗುತ್ತಿದೆ. ಈ ನೀರು ದೋಸೆದು ವೈಶಿಷ್ಟ್ಯವೇ ಅದು. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಬೇಡ, ತುಂಬ ಸಮಯ ಏನು ಬೇಡ. 1-2 ಗಂಟೆ ನೀರಿನಲ್ಲಿ ನೆನೆಸಿದರೂ ದೋಸೆಯನ್ನು ಚೆನ್ನಾಗಿ ಮಾಡಲು ಬರುತ್ತದೆ. ಹಾಗೆಯೇ ದೋಸೆ ಹೊಯ್ಯಲು ಶುರು ಮಾಡಿದ ಮೇಲೆ ಬೇಗ ಬೇಗವಾಗಿ ಬಿಸಿ ಬಿಸಿ ದೋಸೆಗಳು ಎಷ್ಟು ಬೇಗ ಕೂಡ ಮಾಡಲು ಬರುತ್ತದೆ. ನಮ್ಮ ಊರಿಗೆ, ನಮ್ಮ ಮನೆಗೆ ಯಾರು ಬಂದರೂ ನೀರು ದೋಸೆ ಒಂದು ಸುಲಭದ ಬೆಳಗಿನ ಉಪಹಾರ. ನಮ್ಮ ಮನೆ ಮಕ್ಕಳು ಬೇರೆ ಊರಿಗೆ ಹೋದಾಗ ಪುನಃ ಬಂದು ಕೇಳುವುದು ನೀರು ದೋಸೆಯನ್ನೇ. ದಿನ ಏನು ಮಾಡಲಿ ಎಂದು ಕೇಳಿದಾಗ ನೀರು ದೋಸೆ ಮಾಡು, ಇದೊಂದು ಪ್ರಥಮ ಆಯ್ಕೆಯಾಗಿರುತ್ತದೆ. ಅಷ್ಟು ಒಂದು ಸಹಜವಾದ ಬೆಳಗಿನ ಉಪಹಾರ ನೀರು ದೋಸೆ, ಅಥವಾ ನೀರು ತೆಳ್ಳೆವು ಈ ಥರ ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಾರೆ. ಇದಕ್ಕೆ ಮುಖ್ಯ ಇಂಗ್ರೀಡಿಯೆಂಟ್ ಬೆಳ್ತಿಗೆ ಅಕ್ಕಿ ಮಾತ್ರವೇ. ಅದು ಅಕ್ಕಿಯನ್ನು ಕಡೆದೇ ಮಾಡಿದರೆ ಈ ಥರದ ಟೆಕ್ಸ್ಚರ್ ಬರುವಂಥದ್ದು. ಅಕ್ಕಿ ಹಿಟ್ಟಿನಿಂದ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ. ಇದು ಕಾವಲಿಯಿಂದ ತೆಗೆದು ಒಂದು ತಟ್ಟೆಗೆ ಹಾಕಿ ತಿಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತದೆ. ಸ್ವಲ್ಪ ಹೊತ್ತಾದರೆ ಸ್ವಲ್ಪ ಮೃದುವಾಗಿ, ಒಳ್ಳೆ ಮೃದುವಾದ, ಈಸಿ ಟು ಡೈಜೆಸ್ಟ್ ಇರುತ್ತದೆ. ಯಾರಿಗೆ ಕೂಡ ಕೊಡಬಹುದು. ಆದರೆ ದೋಸೆ ಆದ ನಂತರ ಇದರ ಸುತ್ತಮುತ್ತ ನೋಡಿ ಹೇಗಿದೆ ಅಂತ. ಇದುವೇ ಇದರ ದೊಡ್ಡ ಟ್ರಜಲ್ ಪಾಯಿಂಟ್, ಅಂದರೆ ಪ್ರಾಬ್ಲಮ್. ದೋಸೆ ಎಷ್ಟು ಬೇಗ ಬೇಗ ಕೂಡ ಮಾಡಿ ತೆಗೆಯಬಹುದು. ನೋಡಿ, ನಾನು ದೋಸೆ ಮಾಡಿ ತೋರಿಸ್ತೇನೆ. ಇದು ರಿಯಲ್ ಟೈಮ್. ನಿಮಗೆ ದೋಸೆ ಹೊಯ್ದು ದೋಸೆ ತೆಗೆಯಲು ಎಷ್ಟು ಟೈಮ್ ತೆಗೆದುಕೊಳ್ಳುತ್ತದೆ ನೋಡಿ. ದೋಸೆ ಹಾಕ್ತಾ ಇದ್ದೇನೆ. ದೋಸೆ ಹಾಕಿ ತಕ್ಷಣ ಮುಚ್ಚುವಂಥದ್ದು. ಮುಚ್ಚಿ 1 ನಿಮಿಷ, ಆಗ ಕೂಡಲೇ ತೆಗೆಯುವಂಥದ್ದು. ಈಗ ದೋಸೆ ರೆಡಿ ಆಯಿತು. ಒಂದು ಬದಿಯಿಂದ ತೆಗೆದುಕೊಂಡು ಬಿಡಿಸಿಕೊಂಡು ಹೋದರೆ ಅದು ಕಾವಲಿಯಿಂದ ಬಹಳ ಬೇಗ ಬಿಟ್ಟು ಕೊಡುತ್ತದೆ. ನೋಡಿ, ಆಯಿತು, ರೆಡಿ ಆಯಿತು. ಇಷ್ಟು ಬೇಗ ದೋಸೆ ಆಗುತ್ತದೆ. ಆದರೆ ನಂತರ ಈ ಸ್ಟವನ್ನು ಕ್ಲೀನ್ ಮಾಡಲು ಅಟ್ಲೀಸ್ಟ್ 5-8 ನಿಮಿಷ ಬೇಕು. ನೋಡಿ ಎಷ್ಟೊಂದು ಹರಡಿಕೊಳ್ಳುತ್ತದೆ. ನಾನು ಬೇಗ ಬೇಗ ಆಗಲಿ ಎಂದು ಸ್ವಲ್ಪ ದೊಡ್ಡ ಕಾವಲಿ ಇಟ್ಟಿದ್ದೇನೆ. ಹಾಗಾಗಿ ದೋಸೆ ಹಾಕಲು ಬಹಳ ಸುಲಭವಾಯಿತು. ಈಗ ಕ್ಲೀನ್ ಮಾಡಲು ಅಷ್ಟೇ ಸಮಯ ತೆಗೆದುಕೊಳ್ತಾ ಇದೆ. ಇದುವೇ ಒಂದು ಅತ್ಯಂತ ಡ್ರಾಬ್ಯಾಕ್ ಆಫ್ ನೀರು ದೋಸೆ. ಅದರ್ವೈಸ್ ನೀರು ದೋಸೆ ಈಸ್ ಬೆಸ್ಟ್ ಬ್ರೇಕ್ಫಾಸ್ಟ್. ಯಾವುದೇ ರೀತಿಯ ಸೈಡ್ ಡಿಶ್ ಜೊತೆ ಇದು ಬಹಳ ಚೆನ್ನಾಗಿ ಹೊಂದುತ್ತದೆ. ಮಾವಿನ ಹಣ್ಣಿನ ರಸಾಯನ, ಬೆಲ್ಲ ಕಾಯಿಸುಳ್ಳಿ, ನಾನ್ ವೆಜ್ಜಿನವರಿಗೆ ಅವರದ್ದೇ ಆದ ಬೇರೆ ಬೇರೆ ಆಹಾರಗಳು, ಚಟ್ನಿ, ಯಾವುದಕ್ಕೆ ಕೂಡ ಸೂಟೇಬಲ್ ನೀರು ದೋಸೆ. ಇದನ್ನು ನಿಮ್ಮ ಊರಿನಲ್ಲಿ ಏನು ಕರೆಯುತ್ತೀರಾ, ಹೇಗೆ ತಿನ್ನುತ್ತೀರಾ, ನೀವು ಇದನ್ನು ಮಾಡಿದ್ದೀರಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ಬೇರೆ ಬೇರೆ ವಿಷಯದೊಂದಿಗೆ ಬರುತ್ತಿರುತ್ತೇನೆ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.